ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಬಟ್ ಸದ್ಯ ನಾನು ಸ್ಟುಡಿಯೋದಲ್ಲಿರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ಸರ್ಕಾರ ಮಾಡಿರುವಂತಹ ಮಾರ್ಗಸೂಚಿಗಳನ್ನು ಕೂಡ ತಪ್ಪದೆ ನಾವೆಲ್ಲರೂ ಪಾಲಿಸಲೇಬೇಕಾಗಿದೆ. ಸದ್ಯ ಅನ್ಲಾಕ್ ಆಗ್ತಾ ಇದೆ, ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತ ನಾವು ಮೈ ಮರೆತ್ರೆ ಮತ್ತೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಸರಿಯಾದಂಥ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೈಗಳನ್ನು ಆಗಾಗ ಹ್ಯಾಂಡ್ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸಿಕೊಳ್ಳೋದು, ಇನ್ನು ಬಹಳ ಪ್ರಮುಖವಾಗಿ ಕೋವಿಡ್ಗೆ ಆದಷ್ಟು ಬೇಗ ಲಸಿಕೆಯನ್ನ ಪಡ್ಕೊಳ್ಳೋದು. ಈ ಎಲ್ಲ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸುಮಲತಾ ಮತ್ತು ಎಚ್ಡಿಕೆ ನಡುವಿನ ಟಾಕ್ ಫೈಟ್ ಜೋರಾಗ್ತಾ ಇದೆ. ಮೈ ಶುಗರ್ ಕಂಪನಿ ವಿಚಾರವಾಗಿ ಸಿಎಂ ಜೊತೆಗಿನ ಮಾಜಿ ಸಿಎಂ ಎಚ್ಡಿಕೆ ಭೇಟಿ ಬೆನ್ನಲ್ಲೇ ಸಂಸದೆ ಸುಮಲತಾ ಸಿಎಂರನ್ನ ಭೇಟಿ ಮಾಡಿದ್ರು. ಬಳಿಕ ಮಾತನಾಡಿದ ಸುಮಲತಾ ತಕ್ಷಣವೇ ಕುಮಾರಸ್ವಾಮಿ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಕುಮಾರಸ್ವಾಮಿ ಅವರು ಆಡೋ ಮಾತಾಡಿ ಈಗ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ಅವರಿಗೆ ಈ ಮಾತು ಶೋಭೆ ತರೋದಲ್ಲ ಅಂತ ಕ್ಷಮೆಗೆ ಒತ್ತಾಯಿಸಿದ್ದಾರೆ. ಸ್ಥಾನದಲ್ಲಿ ಇದ್ದವರು, ಒಬ್ಬ ಅಧಿಕಾರದಲ್ಲಿ ಸಿಎಂ ಆಗಿ 2 ಬಾರಿ ಇದ್ದವರು ಮಾಡಬಾರ್ದಂಥ ಮಾತುಗಳನ್ನ ಅವರು ಮಾತಾಡಿ ಇವಾಗ ಅದು ಏನೇ ಸಮರ್ಥನೆ ಮಾಡಿಕೊಂಡ್ರು ಅದನ್ನು ಒಪ್ಪುವಂಥ ಮಾತಲ್ಲ. ಅವ್ರಿಗೆ ನಿಜವಾಗ್ಲೂ ಏನಾದರೂ ಆ ತಪ್ಪನ್ನು ನಾನು ಮಾಡಿಲ್ಲ ಅನ್ನೋದಾದರೆ ಕ್ಷಮೆ ಕೇಳಬೇಕು. ಅವರು ಕ್ಷಮೆ ಕೇಳಲಿ, ಆವಾಗ ನಾನು ಒಪ್ತೀನಿ. ನಿಮ್ಮ ಹತ್ರ ನಿಜವಾಗ್ಲೂ ಅಂಥ ಒಂದು ಆಡಿಯೋನೋ ವಿಡಿಯೋನೋ ಇದ್ದರೆ ನಾನು ಚಾಲೆಂಜ್ ಮಾಡ್ತೀನಿ, ಇವತ್ತೇ ಈಗಲೇ ರಿಲೀಸ್ ಮಾಡಿ. ಸುಮಲತಾ ವಿರುದ್ಧ ಕುಮಾರಸ್ವಾಮಿ ದಾಖಲೆ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ ಸುಮಲತಾ, ದಯವಿಟ್ಟು ಆಡಿಯೋ ಇವತ್ತೇ ಬಿಡುಗಡೆ ಮಾಡಲಿ. ಚುನಾವಣೆಯವರೆಗೂ ಯಾಕೆ ಕಾಯಬೇಕು? ಚುನಾವಣೆಗೆ 1.5-2 ವರ್ಷ ಇದೆ. ಸ್ಪೆಷಲ್ ಎಫೆಕ್ಟ್ ಮಾಡಿ ಬಿಡುಗಡೆ ಮಾಡೋಕೆ ಅಷ್ಟು ದಿನ ಬೇಕಾ? ಅವರು MLA ಆದ್ರೆ ನಾನು 8 ವಿಧಾನಸಭಾ ಕ್ಷೇತ್ರಕ್ಕೆ MP, ಕೆಳಮಟ್ಟದ ಪದ ಯಾವತ್ತೂ ಮಾತನಾಡಿಲ್ಲ ಅಂತ ಕಿಡಿಕಾರಿದ್ರು. ಚುನಾವಣೆವರೆಗೂ ನಾನು ಬಿಡುಗಡೆ ಮಾಡಲ್ಲ. ಚುನಾವಣೆ ಅಂದರೆ ಇನ್ನು 1.5 ವರ್ಷ 2 ವರ್ಷ ಇದೆ. ಅಲ್ಲಿವರೆಗೂ ನಾನು ಆವಾಗ ತಾನೇ ನಾನು ಬಿಡುಗಡೆ ಮಾಡ್ತೀನಿ, ಇವಾಗ ಮಾಡಲ್ಲ ಅನ್ನೋದಕ್ಕೆ ಏನು ಅಂದರೆ ನಿಮಗೆ ರೆಕಾರ್ಡ್ ಮಾಡಿ, ಕ್ರಿಯೇಟ್ ಮಾಡಿ, ಮಾರ್ಫ್ ಮಾಡಿ, ಸ್ಪೆಷಲ್ ಎಫೆಕ್ಟ್ಸ್ ಮಾಡಿ ಈ ರೀತಿ ಮಾಡೋಕ್ಕೆ ಟೈಮ್ ಬೇಕಾ ನಿಮಗೆ? 1.5 ವರ್ಷ ನನಗೆ ಅರ್ಥ ಆಗ್ತಿಲ್ಲ. ಏನಕ್ಕೆ ಟೈಮ್ ಬೇಕು ನಿಮಗೆ? 1.5 ಇಯರ್. ಸಂಸದೆ ಸುಮಲತಾ ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ ಎಂದಿದ್ದಕ್ಕೆ ಗರಂ ಆದ ಕುಮಾರಸ್ವಾಮಿ ಸುಮಲತಾ ವಿರುದ್ಧ ಹರಿಹಾಯ್ದ್ರು. ಈ ವೇಳೆ ಆಡಿದ ಅದೊಂದು ಮಾತೆ ಇಷ್ಟೆಲ್ಲ ಕಿಚ್ಚು ಹಚ್ಚಿದೆ. ಡ್ಯಾಂನಿಂದ ನೀರು ಹೋಗದಂತೆ ಇವರನ್ನೇ ಅಡ್ಡಲಾಗಿ ಮಲಗಿಸಬೇಕು, ಆಗ ಡ್ಯಾಂ ಬಿಗಿಯಾಗತ್ತೆ. ಈ ರೀತಿಯ ಸಂಸದರು ಹಿಂದೆ ಬಂದಿಲ್ಲ, ಮುಂದೆ ಬರೋದಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಸಂಸದೆ ಸುಮಲತಾ ವಿರುದ್ಧ ಎಚ್ಡಿಕೆ ಹೇಳಿಕೆಯನ್ನ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಖಂಡಿಸಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು. ಪಂಚಾಯಿತಿ ಮೆಂಬರ್ ಆಗಲಿ, ಸಂಸದರಾಗಲಿ ಮೊದಲು ಗೌರವ ಕೊಡಬೇಕು. ಕುಮಾರಸ್ವಾಮಿ ಅವರು ಕೆಆರ್ಎಸ್ನಲ್ಲಿ ಮಲಗಲಿ ಅಂತ ಹೇಳಿದ್ ಸರಿಯಲ್ಲ. ಒಬ್ಬ ಸಂಸದರ ಬಗ್ಗೆ ಆಡಿಯೋ ಇದೆ ಅಂತಾರೆ, ಅದು ಮತ್ತೊಂದು ವಿಚಾರಕ್ಕೆ ಆಸ್ಪದ ನೀಡುತ್ತೆ. ಇದನ್ನ ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಅದರಲ್ಲೂ ಈ ನಾಡ ಕೊಟ್ಟಂತ ಒಬ್ಬ ಮಾಜಿ ಪ್ರಧಾನಿಯವರ ಮಗ ಇಂಥ ಮಾತನ್ನ ಆಡೋದು ಶೋಭೆ ತರುವಂಥ ವಿಚಾರ ಅಲ್ಲ. ಸಾಮಾನ್ಯ ಮಹಿಳೆಗೂ ಹೇಳಬಾರ್ದು. ಅಂಥದ್ರಲ್ಲಿ 8 ಕ್ಷೇತ್ರದ ಜನ, 20 ಲಕ್ಷ ಜನ ಪ್ರತಿನಿಧಿಸ್ತಕ್ಕಂಥ ಒಬ್ಬ ಸಂಸದೀಯ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡಿರ್ತಕ್ಕಂಥದ್ದನ್ನ ಇದನ್ನು ಯಾರೂ ಒಪ್ಪುವಂಥದ್ದಲ್ಲ. ಸುಮಲತಾ ಅಂಬರೀಶ್ ವಿರುದ್ಧದ ಹೇಳಿಕೆ ಖಂಡಿಸಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು. ಮಂಡ್ಯದ ವಿವಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿ ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕುಮಾರಸ್ವಾಮಿ ಅವರಿಗೆ 2 ನಾಲಿಗೆ ಇರುವ ಭಾವಚಿತ್ರ ಹಿಡಿದು ಮೇಣದ ಬತ್ತಿ ಹಚ್ಚಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಸುಮಲತಾ ಅಂಬರೀಶ್ ಬಳಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಸಿಎಂ ವಿರುದ್ಧ ಬಹಿರಂಗವಾಗಿ ಸಿಡಿದೆದ್ದಿರೋ ಯತ್ನಾಳ್ ಹಾಗೂ ಎಚ್ ವಿಶ್ವನಾಥ್ ಭೇಟಿ ಕುತೂಹಲ ಮೂಡಿಸಿದೆ. ಮೈಸೂರಿನಲ್ಲಿ ಎಚ್ ವಿಶ್ವನಾಥ್ರನ್ನ ಯತ್ನಾಳ್ ಭೇಟಿ ಮಾಡಿದ್ರು. ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾದ ನಾಯಕರ ಚರ್ಚೆ ಕುತೂಹಲ ಮೂಡಿಸಿದೆ. ಚಾಮುಂಡಿ ಬೆಟ್ಟ, ನಂಜನಗೂಡು, ದೇವನೂರು ಮಠ, ಹೊಸ ಮಠಕ್ಕೆ ಭೇಟಿ ನೀಡಿದ್ದ ಯತ್ನಾಳ್ ವಿಶ್ವನಾಥ್ ಅವರನ್ನ ಭೇಟಿ ಮಾಡಿರುವುದು ಮತ್ಯಾವ ರಾಜಕೀಯ ಚರ್ಚೆ ನಡೆದಿದೆಯೋ ಅನ್ನೋ ಕುತೂಹಲ ಮೂಡಿಸಿದೆ. ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿವಾದ ತಾರಕಕ್ಕೆ ಸಂಬಂಧಪಟ್ಟಂತೆ ವಿವಾದ ತಾರ್ಕಿಕ ಅಂತ್ಯ ಕಂಡಿದೆ. ಹಾಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಾ ರಾಮಯ್ಯ 2022 ಜನವರಿ 31 ಮುಂದುವರಿಯಲಿದ್ದಾರೆ. 2022 ಜನವರಿ 31 ನಂತರ ಮಹಮ್ಮದ್ ನಲಪಾಡ್ಗೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸಿಗಲಿದೆ.
ಕೇಂದ್ರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ರಿಂದ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಸ್ಪಷ್ಟನೆ ನೀಡಿದ್ದಾರೆ. ಅಧ್ಯಕ್ಷನಾಗಿ ಮುಂದಿನ 2 ವರ್ಷದ ಅಧಿಕಾರ ಸಿಗುವುದು ಖಚಿತವಾಗ್ತಿದ್ದಂತೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ನಲ್ಪಾಡ್ ಎಲ್ಲರನ್ನೂ ಜೊತೆಗೂಡಿ ಒಟ್ಟಿಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದ್ದಾರೆ ಅಂತ ಖುಷಿ ಹಂಚಿಕೊಂಡ್ರು. ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳಲ್ಲಿ ಒಡಕು ಮೂಡಿದೆ. ಕೂಡಲ ಸಂಗಮ ಹಾಗೂ ಹರಿಹರ ಪಂಚಮಸಾಲಿ ಪೀಠದ ವಿರುದ್ಧ ಅಸಮಾಧಾನಗೊಂಡ ಸ್ವಾಮೀಜಿಗಳಿಂದ ಅಖಿಲ ಭಾರತ ಪಂಚಮಸಾಲಿ ಮಠಾಧೀಶರ ಒಕ್ಕೂಟ ಸ್ಥಾಪನೆಯಾಗ್ತಾ ಇದೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಹಿರೇಮಠದಲ್ಲಿ ಈ ಬಗ್ಗೆ ಸ್ವಾಮೀಜಿಗಳು ಸಭೆಯನ್ನ ಮಾಡಿದ್ದಾರೆ. ಹಿರೇಮಠದ ಸಂಗನ ಬಸವ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸ್ವಾಮೀಜಿಗಳ ಸಭೆ ನಡೆಯಿತು. ಯಾರನ್ನೂ ಮುಖ್ಯಮಂತ್ರಿ ಮಾಡಲು, ಯಾರನ್ನೂ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಲು ಹೋರಾಡಬಾರದು. ಕಳೆದ ಫೆಬ್ರವರಿ 21ರಂದು ಬೆಂಗಳೂರಿನಲ್ಲಿ ನಡೆದ ಪಂಚಮಸಾಲಿ ಮೀಸಲಾತಿ ಹೋರಾಟದ ವೇಳೆ ನಮಗೆ ಅಪಮಾನವಾಗಿದೆ ಅಂತ ಆರೋಪಿಸಿದರು. ಪಂಚಮಸಾಲಿ ತೃತೀಯ ಪೀಠ ಸ್ಥಾಪನೆಗೆ ಸ್ವಾಮೀಜಿಗಳ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಗಣಿ ಸಚಿವ ಮುರುಗೇಶ್ ನಿರಾಣಿ ರಿಯಾಕ್ಟ್ ಮಾಡಿದ್ದಾರೆ. ವೀರಶೈವರಲ್ಲಿ ಸಣ್ಣ ಸಣ್ಣ ಉಪಜಾತಿಯವರು ಬಹಳಷ್ಟಿದ್ದಾರೆ, ಅವರೆಲ್ಲರಿಗೂ ಅನುಕೂಲ ಆಗಬೇಕು ಎಂಬುದರ ಬಗ್ಗೆ ನಮ್ಮ ಗಮನವಿದೆ ಅಂತ ಹೇಳಿದ್ದಾರೆ. ಪಂಚಮಸಾಲಿಗೆ ಮೀಸಲಾತಿ ವಿಚಾರದಲ್ಲಿ ಸಿಎಂ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ಭರವಸೆಯನ್ನ ಈಡೇರಿಸಬೇಕು ಅಂತ ಮೈಸೂರಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಇಲ್ಲವಾದ್ರೆ ಮತ್ತೆ ಹೋರಾಟ ಅನಿವಾರ್ಯ ಅಂತ ಎಚ್ಚರಿಸಿದ್ದಾರೆ. ಈ ಬಾರಿಯೂ ಅರಮನೆ ಮೈದಾನದಲ್ಲೇ ಹೋರಾಟ ಮಾಡ್ತೀವಿ. ಒಂದ್ ಬಾರಿ ನಮ್ಮ ಹೋರಾಟ ನಿರ್ಲಕ್ಷ್ಯ ಮಾಡಿ ಬಿಜೆಪಿ ನಷ್ಟ ಅನುಭವಿಸಿದೆ. ಮತ್ತೆ ಈ ತಪ್ಪನ್ನ ಮಾಡಬೇಡಿ. ಯಡಿಯೂರಪ್ಪನವರ ಅವಧಿಯಲ್ಲೇ ಮೀಸಲಾತಿ ಸಿಗಬೇಕು ಅಂತ ಒತ್ತಾಯಿಸಿದರು.